ಜನವರಿ 4ರಂದು ಕೆಬಿ ಕ್ರಾಸ್ನ ಹತ್ತಿರ ಕೆನಾಲ್ ಬಳಿಯಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ ಹಾಗೂ ತಿಪಟೂರು ತಾಲೂಕುಗಳಿಂದ ಜನಧ್ವನಿ ಸಭೆ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ ಎಂದು ಮುರಳೀಧರ್ ಹಾಲಪ್ಪ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 4 ತಾಲೂಕುಗಳಿಗೆ ಎತ್ತಿನಹೊಳೆ ನೀರಿನಿಂದ ಈ ಭಾಗದ ರೈತರಿಗೆ ಆಗುವ ಅನುಕೂಲಗಳನ್ನು ಸ್ಪಷ್ಟಪಡಿಸಿದ ಅವರು, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ಸಹ ಈ ಯೋಜನೆಯ ಪೂರ್ಣ ಕಾಯಕಲ್ಪಕ್ಕೆ ಸ್ಪಂದಿಸಿ ಈ ಭಾಗದ ರೈತರುಗಳಿಗೆ ಅನುಕೂಲವಾಗುವಂತೆ ಸರ್ಕಾರಕ್ಕೆ ಸಹಕರಿಸಬೇಕಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಮಾಜಿ ಶಾಸಕರಾದ ಲಕ್ಕಪ್ಪ, ಬೇವಿನಹಳ್ಳಿ ಚನ್ನಬಸವಯ್ಯ, ಕೆಜಿ ಕೃಷ್ಣೇಗೌಡ, ಷಡಕ್ಷರಿ, ಆಟೋ ಚಾಲಕ ಸಂಘದ ಅಧ್ಯಕ್ಷ ಮಂಜುನಾಥ್, ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸೀತಾರಾಮ್ ಮೇಡಮ್ ಅವರು ಏನು ಘೋಷಣೆ ಮಾಡಿದ್ರು ಓಪನ್ ಹೌಸ್ ಅಲ್ಲಿ ಫ್ಲೋರ್ ಅಲ್ಲಿ, ಅದು ಎಷ್ಟು ದುಡ್ಡು ಒಂದು ನಯಾ ಪೈಸಲು ಸಿಕ್ಕಿಲ್ಲ. ಇದು ಪೂರ್ತಿ ರಾಜ್ಯ ಸರ್ಕಾರದ ಈ ಪ್ರಾಜೆಕ್ಟ್ನ ಯಾಕೆ ಅಡಚಣೆ ಮಾಡ್ತಿದ್ದಾರೆ ಅಂತೇಳಿ ದಾಖಲೆನ ಅಲ್ಲೇನೆ ಬಿಡುಗಡೆ ಮಾಡ್ತಾರೆ. ಸಮಿತಿ ನಿಮ್ಮಲ್ಲಿ ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಪೂರ್ತಿ ರಿಪೋರ್ಟ್ಸ್ ತಗೋತೀನಿ. ಇನ್ನೊಮ್ಮೆ ಬೇಕಾದ್ರೆ ಸಬ್ ಕಮಿಟಿನವ್ರು ಬಂದಲ್ಲಿ ಪರಾಮರ್ಶೆ ಮಾಡಿ ನಮ್ಗೆ ಯಾವುದೇ ಕಾರಣಕ್ಕೂ ಇದನ್ನು ಹಾಲ್ಟ್ ಮಾಡಬೇಕು, ತೊಂದರೆ ಕೊಡಬೇಕು, ಯಾವುದೇ ವಿಘ್ನ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಇದು ಜನಗಳಿಗೆ, ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂಥದ್ದು, ಅನ್ನದಾತರಿಗೆ ಇದರಿಂದ ಸರ್ವಕಾಲಕ್ಕೂ ಉಪಯೋಗ ಆಗುವಂಥ ಯೋಜನೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ತಡೆ ಹಾಕಲ್ಲ ಅಂತ ಅವರು ಹೇಳಿರೋದಿಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೆ ಇಲ್ಲಿ ಬಂದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ಅವರು ಡೆಹ್ರಾಡೂನ್ಗೆ ಹೋಗಿ ಅಲ್ಲಿ ಪರಿಸರ ಇಲಾಖೆಗೆ ಪೂರ್ತಿ ಮತ್ತೊಮ್ಮೆ 3ನೇ ಬಾರಿ ಸಮಜಾಯಿಸಿಕೊಟ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಬಂದರು. ಹಾಗೆಯೇ ಡೆಲ್ಲಿಗೂ ಹೋಗಿ ಬಂದರು ಅಧಿಕಾರಿಗಳು. ಬೆಳಗಾವಿ ಒಂದು ಯಾವ ಕಾರಣದಿಂದ ಕೇಂದ್ರ ಸರ್ಕಾರದ ಈ ಇಲಾಖೆಗಳು ಇದನ್ನ ತಡೆ ಹಿಡಿತಾ ಇದ್ದಾರೆ, ಇದನ್ನ ನಾವುಗಳೆಲ್ಲ ಧ್ವನಿ ಎತ್ತಿದ್ರೆ, ನಮ್ಮದೇ ಆದಂಥ ಜನಧ್ವನಿ ಅಂತ ನಾವು ಶುರು ಮಾಡಿದರೆ ಅವ್ರಿಗೂ ಎಚ್ಚೆತ್ಕೊಳ್ತಾರೆ. ಹೌದು, ನಾವು ಸುಮ್ಮನೆ ಏನೋ ಅಡಚಣೆ ಮಾಡಿ ಡಾಕ್ಯುಮೆಂಟ್ಸು ರೆಕಾರ್ಡ್ಸ್ಗಳನ್ನ ಬಿಲ್ಡ್ ಮಾಡಿ 90% ಕಾಮಗಾರಿ ಮುಗಿದು 76 ಲಕ್ಷ ಜನಗಳು ಹಾಗೂ ಜಾನುವಾರುಗಳಿಗೆ ಅನುಕೂಲ ಆಗುವಂಥ ಈ ದೊಡ್ಡ ಉದ್ದೇಶದಿಂದ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆಗೆ ನಾವು ಕಲ್ಲಾಕಿದ್ರೆ ನಮ್ಮ ಮೇಲೆ ಏನು ಜನ ತಿರುಗಿ ಬೀಳ್ತಾರೆ, ಎಲ್ಲಿ ಅದು ಬೇರೆ ಥರ ಜನಗಳ ಅಭಿಪ್ರಾಯ ಬೇರೆ ಥರ ಹೊರ ಹೋಗ್ತದೆ, ಒಂದು ಆಂದೋಲನ ಥರ ಇದು ಪ್ರಾರಂಭ ಆಗ್ಬೋದು ಅಂತೇಳಿ ಅಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟರು. ಇವರು ಅಧಿಕಾರಿಗಳು ಅಲ್ಲಿಗೆ ನಾಲೆಯಲ್ಲಿ ಏನು ಹರಿತಿದೆ ಅಲ್ಲಿ 4 ತಾಲೂಕಿನ ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ಗುಬ್ಬಿ ಈ ಭಾಗದ ನಮ್ಮ ಅನ್ನದಾತರು, ರೈತಾಪಿ ಜನ, ಅದರಲ್ಲೂ ಹೆಣ್ಣುಮಕ್ಕಳು ಅವರಿಗೆ ಸಭೆಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಆಗ್ರಹ ಕೇಂದ್ರ ಸರ್ಕಾರಕ್ಕೆ, ಯಾವುದೂ ಅಡಚಣೆ ಮಾಡಬೇಡಿ, ನಮ್ಮ ಈ ಸಭೆ ನಿಮಗೊಂದು ಎಚ್ಚರಿಕೆ ಗಂಟೆ ಆಗಲಿ, ಜನಾಂದೋಲನ ಆಗೋಕ್ಕಿಂತ ಮುಂಚೆ ತಾವು ಮುಂಜಾಗ್ರತೆ ಕ್ರಮ ವಹಿಸ್ಕೊಂಡು ಇದಕ್ಕೆ ಕ್ಲಿಯರೆನ್ಸ್ ಕೊಡಿ. ಈ ಯೋಜನೆಗೆ ನಮಗೆ ಕುಡಿಯೋದಕ್ಕೆ, ಕೆರೆಗೆ, ಅಂತರ್ಜಲಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ನಾವು ಆಗ್ರಹ ಮಾಡ್ತಿದ್ದೀವಿ. ಎಲ್ಲರೂ ದಯಮಾಡಿ ಅವತ್ತು ಭಾನುವಾರ ಕೂಡ ಜಿಲ್ಲಾ ಮಟ್ಟದಲ್ಲಿ ಈ ಥರ ಒಳ್ಳೆ ನೀರಾವರಿ ಒಂದು ಹೋರಾಟ ಆರಂಭವಾಗಿದೆ ಅಂದರೆ ಅದಕ್ಕೆ ಹಾಲಪ್ಪನವರು ಪ್ರಮುಖ ಕಾರಣ. ಅಷ್ಟು ಸುಲಭ ಅಲ್ಲ ಹೋರಾಟಗಳು. ರಾಜಕಾರಣಿಗಳು ಹೋರಾಟಗಳು ಮೈಗೂಡಿಸ್ಕೊಂಡ್ರೆ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರ ಹಿಂಸೆಗಳಿರುತ್ತೆ. ಅಷ್ಟು ಸುಲಭ ಅಲ್ಲ. ಬೆಳೀತಿರೋ ರಾಜಕಾರಣಿಗಳಂತೂ ಇನ್ನು ಈಗ ರಾಜಕಾರಣದಲ್ಲಿ ಇದಾಗ್ತಿರೋಂಥವ್ರು ಕಾಲಿಕ್ಕದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಅಷ್ಟೊಂದು ಸುಲಭವಾಗಿ ನಮಗೆ ನೇಮವತಿ ಬಿಡಲಿಲ್ಲ ನಮ್ಮ ತುಮಕೂರು ಜಿಲ್ಲೆಗೆ. ಅವರು ಎಷ್ಟು ನೋವುಂಡ್ರು ಅಂತ ಗೊತ್ತು, ಹೋರಾಟಗಾರರಿಗೆ ಅವೆಲ್ಲ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಹಿಂದೆ ಲಕ್ಕಪ್ಪನವರು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದರು. ಈಗಲೂ ಕೂಡ ಅವರು ಬಂದಿದ್ದಾರೆ, ಅವರ ಹಳೆಯ ಇವನ್ನೆಲ್ಲ ಹೇಳ್ತಾರೆ. ಈಗ ಸಾಹೇಬರು ಮುರಳೀಧರಪ್ಪ ಹಾಲಪ್ಪ ಸಾಹೇಬರು ಹೇಳ್ದಂಗೆ ಈಗ ತುಮಕೂರಿನಲ್ಲಿ ಒಂದು ಆನಂದ್ ಅಂತ ಅವರು ನೀರಾವರಿ ಇವ್ರನ್ನ ಕರೆಸಿ ಮಾತಾಡಿದಂತಾಗ ಅವ್ರು ಹೇಳಿದ್ದಷ್ಟೇ ಬೆಳೆಸ್ಕೋಬಹುದು. ಆದ್ರೂ ಸುಮ್ಮನೆ ಅಲ್ಲಿರೋ ಮಣ್ಣು ಎತ್ತಾಕ್ರಿ, ಆ ಚಾನಲ್ ಹಂಗೆ ಮಾಡ್ರಿ, ಹಿಂಗೆ ಮಾಡ್ರಿ ಅಂತೇಳಿ ಕಿರಿಕ್ ಮಾಡ್ತಕ್ಕಂಥ ಒಂದು ಇದನ್ನ ರೂಪರೇಷೆಗಳನ್ನು ರೂಢಿಸ್ಕೊಂಡಿದೆ. ಇದು ಬಹಳ ತಪ್ಪು. ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮತ್ತೆ ಕುಮಾರಸ್ವಾಮಿಗಳಿಗೆ ಹೇಳ್ತಾ ಇದ್ದೀವಿ, ಹಾಗೂ ಪ್ರಧಾನಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಹಾಗೂ ನೀರಾವರಿ ಸಚಿವರಿಗೆ ಹೇಳ್ತಾ ಇದ್ದೀವಿ, ದಯಮಾಡಿ
ಈ ಯೋಜನೆಯನ್ನು ಯಾವ ಕಾರಣಕ್ಕೂ ತಡೆ ಹಿಡಿಬೇಡ್ರಿ, ಯಾವುದೇ ರಾಜಕಾರಣ ಮಾಡಬೇಡ್ರಿ. ನಮ್ಮ ಜಿಲ್ಲೆಯ ರೈತರಿಗೆ ಮತ್ತು 7 ಜಿಲ್ಲೆಯ ರೈತರಿಗೆ ಅನುಕೂಲ ಆಗಲಿ. ಇದು ಬಹಳ ಸುಂದರವಾಗಿರ್ತಕ್ಕಂಥ ನೋಡ್ಬೇಕು, ಅದನ್ನು ಯೋಜನೆ ಎಷ್ಟು ಚೆನ್ನಾಗಿ ಇಂಜಿನಿಯರ್ ಪ್ಲಾನ್ ಮಾಡಿದ್ದಾರೆ, ಯಾವ ಥರ ಕಟ್ಟಿದ್ದಾರೆ ಅಂತಕ್ಕಂಥ ನೋಡಬೇಕು. ಬೇಕಾದ್ರೆ ಬಂದು ನೋಡಲಿ ಅಂತ ಒಂದು ರಾಜ್ಯ ಸರ್ಕಾರದ ಇದು ಯೋಜನೆ. ದಯವಿಟ್ಟು ಎಲ್ಲೂ ನನಗನ್ಸುತ್ತೆ ಸಾಮಾನ್ಯ ಭಾರತ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಸಹ ಇಂಥ ಯೋಜನೆ ಮಾಡಿಲ್ಲ. ನಮ್ಮ ಸರ್ಕಾರ ಇಂಥ ಯೋಜನೆ ರೂಪಿಸಿದೆ. ಅದರಿಂದ ದಯಮಾಡಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡಿ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ 2024 ಪೂರ್ಣಗೊಳಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಮತ್ತು ನಮ್ಮ ತುಮಕೂರು ಜಿಲ್ಲೆ ಪರವಾಗಿ ಎಲ್ಲರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನೀರಾವರಿ ಹೋರಾಟಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟದ ಸಂಘಟನೆ ಮಾಡಿ ತಗೊಂಡಾಗಿದ್ದನ್ನು ನಾವು ನೋಡಿದ್ವಿ. ಅವರ ನಂತರ ಈಗ ಈ ಥರ ಒಂದು ಹೋರಾಟ ತಗೊಳ್ಳೋದಕ್ಕೆ ನಮ್ಮ ಮುಂದಿನ ಆಲೋಚನೆ ತಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಬೆಂಬಲ ಇದೆ ಮತ್ತು ಎಲ್ಲ ತಾಲೂಕುಗಳು ಕೂಡ ಇದು ಅವರಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆಯೇ ಈಗ ತುಮಕೂರು ಹಂತದಲ್ಲಾಯಿತು ಮತ್ತು ಈಗ ತಾಲೂಕುಗಳ ಹಂತದಲ್ಲಿ ಬಂದಿದ್ದಾರೆ. ಅದನ್ನು ಮತ್ತೆ ಇನ್ನೂ ಕೂಡ ಒಂದು ಹೇಳಿದಾಗೆ ಕೇಂದ್ರ ಸರ್ಕಾರಕ್ಕೆ ಇದು ಮಂದಟ್ಟು ಆಗಬೇಕು. ಇದು ಜನಗಳ ನೀರಿನ ಹೋರಾಟ, ಜಾನುವಾರುಗಳ ನೀರಿನ ಹೋರಾಟ. ಸೊ ನಾವು ಎಲ್ಲರಿಗೂ ಕೂಡ ಪ್ರತಿನಿಧಿಗಳಾಗಿ ಆ ಒಂದು ನೀರನ್ನು ನಾವೆಲ್ಲರೂ ಕೂಡ ತಲುಪಿಸೋದಕ್ಕೆ ಈ ಕಾರ್ಯಕ್ರಮನ ಯಾವುದೇ ರೀತಿ ಅಡೆತಡೆ ಮಾಡ್ದಂಗೆ ತಾಂತ್ರಿಕ ಕಾರಣಗಳು ಇರ್ಬೋದು. 4 ಕೋಟಿ ಅಂತ ಹೇಳಿದ್ರು, ಅದಷ್ಟು ಕೂಡ ಅವೆಲ್ಲ ನೆಗ್ಲಿಜಿಬಲ್. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೋಟಿಗಳನ್ನ ಖರ್ಚು ಮಾಡ್ತಾರೆ, ಯಾವ್ಯಾವ ಯೋಜನೆಗಳಿಗೆ ಏನೇನೆಲ್ಲ ಕಾನೂನಿನ ಉಲ್ಲಂಘನೆ ಮಾಡ್ತಾರೆ, ಇದೆಲ್ಲವೂ ಕೂಡ ನೋಡ್ತಾ ಇದ್ದೀವಿ ಪ್ರತಿದಿನ. ಹಾಗಾಗಿ ನಮ್ಮ ಜಿಲ್ಲೆಯ ಇಷ್ಟೊಂದು ಜನಗಳಿಗೆ 20 ಲಕ್ಷ ಜನಗಳಿಗೆ ಕುಡಿಯುವ ನೀರಿನ ಒಂದು ಅವಶ್ಯಕತೆ ಆಗಿರ್ತಕ್ಕಂಥದ್ದು ಇದು ಬೇಸಿಕ್ ರೈಟ್, ಹ್ಯೂಮನ್ ರೈಟ್, ಇದು ಮಾನವ ಹಕ್ಕು. ನಮಗೆ ನೀರು ಬೇಕು. ಅದಕ್ಕೆ ಮಾಡೋಕೆ ಬಹಳ ಅವ್ರು ನಿಜವಾಗ್ಲೂ ಕೂಡ ಅವ್ರ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಅವ್ರು ಖಾಲಿ ಬೀಳ್ಬೇಕು. ಇವತ್ತು ಚಿಕ್ಕನಾಯಕನಹಳ್ಳಿ ನೀರು ಬಂದೈತೆ ಅಂದ್ರೆ ಕಿರಣಕುಮಾರ್ ಮತ್ತು ಇವರು ಅಷ್ಟು ಹೋರಾಟ ಮಾಡಿ ಈ ತಾಲೂಕಿಗೆ ನೀರು ಬರೋಂಥ ಕೆಲಸ ಮಾಡಿರೋ ಅಂತ ಹೋರಾಟ ಇವತ್ತು ನಡೆದಿರೋದ್ರಿಂದ ಇವತ್ತು ಸನ್ಮಾನ್ಯ ಹಾಲಪ್ಪನವರು ಯಾವುದೇ ಕಾರಣದಿಂದ ಈ ತಾಲೂಕು ಈ ಜಿಲ್ಲೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಈ ತಾಲೂಕಿಗೆ ಬಂದು ಇಲ್ಲಿರ್ತಕ್ಕಂಥ ರೈತರ ಎಲ್ಲ ಸಂಕಟಗಳನ್ನ ವಿಚಾರಿಸಿ ಬಂದಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೂ ಒಂದು ಏನು ಅಂದರೆ ಸ್ವಾಮೀಜಿಗಳು ನಮ್ಮ ಎಲ್ಲ ಮಠಮಾನ್ಯ ಎಲ್ಲ ಜನಾಂಗದ ಎಲ್ಲ ಮಠಮಾನ್ಯರು ಸ್ವಾಮೀಜಿಗಳು ಕೂಡ ನಮ್ಮ ಜೊತೆಲಿ ಎಲ್ಲ ಜೊತೆಲೂ ಕೈ ಜೋಡಿಸಿ ಇಲ್ಲಿ ನೀರು ಬರೋಂಥ ಕೆಲಸವನ್ನು ಮಾಡೋಕ್ಕೆ ಸನ್ಮಾನ್ಯ ಯತೀಶ್ವರ ಸ್ವಾಮೀಜಿ, ಇಲ್ಲಿ ಗೋಡೆಕೆರೆ ಸ್ವಾಮೀಜಿಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಬಂದಿದ್ರು. ಎಲ್ಲರೂ ಕೂಡ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಗಮನ ಹರಿಸುವಂಥ ಕೆಲಸವನ್ನು ಮಾಡಿ ಈ ಒಂದು ಬರನಾಡಿಗೆ ನೀರು ತರುವಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸನ್ಮಾನ್ಯ ಹಾಲಪ್ಪರ ಪಾದಾರ ಬಿಂದುವರೆಗೆ ನಾನು ಹೇಳ್ತೀನಿ, ಇವತ್ತು ಎತ್ತಿನ